ಪ್ರತಿಯೊಬ್ಬ ಕಾನ್ಸ್ಟೇಬಲ್ಗೂ ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ಗೂ ಅಕೌಂಟಬಿಲಿಟಿ ಇಂಪಾರ್ಟೆಂಟು. ಅವನು ಬೀಟ್ ಹೋಗಿದ್ದಾನ ಇಲ್ವಾ, ಈ ಬೀಟ್ ಅಂತ ಮಾಡಿದ್ದೇವೆ. ಆ ಈ ಬೀಟ್ನಲ್ಲಿ ಅವನು ಬೀಟ್ ಹೋಗಿದ್ದಾನೆ ಇಲ್ವಾ ಅಂತೇಳಿ ನಮಗೆ ಮಾಹಿತಿ ಸಿಕ್ಕೋಗುತ್ತೆ. ಇದೆಲ್ಲ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಅವನ ಈ ಬೀಟ್ ಹೋಗಿಲ್ಲ ಅಂದರೆ ಅದು ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಆಮೇಲೆ ಹೊಸದಾಗಿ ಇನ್ನೊಂದು ಅತಿ ದೊಡ್ಡ ಬದಲಾವಣೆ ಈ ದೇಶದಲ್ಲಿ ಆಗಿರ್ತಕ್ಕಂಥದ್ದು ಅಂದರೆ, ನಮಗೆ ಇಡೀ ದೇಶದಲ್ಲಿರ್ತಕ್ಕಂಥ ಯಾವುದೇ ಅಪರಾಧಿ ಅವನ ಡೇಟಾ ಬ್ಯಾಂಕಲ್ಲಿ ಕೇಂದ್ರ ಸರ್ಕಾರ ಇವತ್ತು ಅದನ್ನು ಮಾಡಿದೆ. ಆ ಡೇಟಾ ಬ್ಯಾಂಕಲ್ಲಿ ನಾವು ಇಮಿಡಿಯೇಟಾಗಿ ನಾವು ನೋಡ್ಬೋದು. ನಾವಿಲ್ಲಿ ಅವನ ಹೆಸರು ಯಾವುದೋ ಅನುಮಾನ ಬಂತು, ಅವನ ಹೆಸರು ಕಂಪ್ಯೂಟರಲ್ಲಿ ಟೈಪ್ ಮಾಡಿದ್ರೆ ಆ ಡೇಟಾ ಬ್ಯಾಂಕಿಗೆ ಆಕ್ಸೆಸ್ ಮಾಡುವಂಥದ್ದು, ಅದನ್ನು ಈಗಾಗಲೇ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ನಮ್ಮ ರಾಜ್ಯದಲ್ಲಿ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು. ಅದರಿಂದ ಆಧುನಿಕತೆಯ ಬಗ್ಗೆ, ಆಧುನಿಕ ಪೊಲೀಸಿಂಗ್, ಮಾಡರ್ನ್ ಪೊಲೀಸಿಂಗ್ ಅದು ನಮ್ಮಲ್ಲಿ ಎಫೆಕ್ಟಿವ್ ಆಗಿ ಆಗ್ತಾ ಇದೆ ಅಂತ ಹೇಳಿ ಹೇಳ್ತೇನೆ. ಸರ್, ಸಣ್ಣ ಅಪರಾಧ ಅಂದ್ರೆ ಸೈಬರ್ ಕ್ರೈಮ್ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ. ಅಲ್ಲ, ನಾವು ಯಾತಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದರೆ, ಮೊದಲು ಸೈಬರ್ಗೆ ರಿಜಿಸ್ಟ್ರನ್ನೇ ಮಾಡ್ತಿರ್ಲಿಲ್ಲ, ಅದಕ್ಕೆ ಅವಕಾಶ ಇರಲಿಲ್ಲ. ಸೈಬರ್ ಕ್ರೈಮ್ ರಿಜಿಸ್ಟರ್ ಮಾಡೋಕ್ಕೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿದ್ರೆ, ಇಲ್ಲ ರೀ ನಮ್ಗೆ ಇಲ್ಲೇನು ಆ ಥರದ್ದಿಲ್ಲ, ಹೋಗ್ರಪ್ಪ ಅಲ್ಲೆಲ್ಲ ಒಂದು ಅಲ್ಲೋಗಿ ಅಂತ ಇಲ್ಲೋಗಿ ಅಂತ ಹೇಳೋರು. ಒಂದು ಸೆಂಟ್ ಪೊಲೀಸ್ ಸ್ಟೇಷನ್ ಅಂತೇಳಿ ಜಿಲ್ಲೆಗೆ ಒಂದು ಪೊಲೀಸ್ ಸ್ಟೇಷನ್, ಅದು ಈಗ ಏನು ಮಾಡಿದ್ದೀವಿ ಅಂದರೆ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಹಾಗಾಗಿ ರಿಜಿಸ್ಟ್ರಿ ಜಾಸ್ತಿ ಆಗುತ್ತೆ, ನಂಬರ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದನ್ನು ನಾವು ರೆಗ್ಯುಲರ್ ಆಗಿ ನಾವು ಮಾನಿಟ್ರ್ ಮಾಡ್ತೀವಿ, ರೆಗ್ಯುಲರ್ ಆಗಿ ಮಾನಿಟ್ರ್ ಮಾಡ್ತೀವಿ. ಈಗ ನೋಡಿ, ಲಾಸ್ಟ್ ಇಯರು 22,000ಕ್ಕೂ ಹೆಚ್ಚು ರಿಜಿಸ್ಟರ್ ಆಗಿತ್ತು. ಈ ವರ್ಷಕ್ಕೆ 25-26ಗೆ 14,000ಕ್ಕೆ ಇಳಿದಿದೆ. ನಾವು ಇವಾಗ ಅದ್ರ ಮೇಲೆ ಸ್ಟೆಪ್ಸ್ ತಗೊಳ್ಳೋದಕ್ಕೆ ಜಾಸ್ತಿ ಮಾಡಿದ್ವಿ. ನಮ್ಮಲ್ಲೂ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಈಗ ಅದು ಕೂಡ ಕಡಿಮೆ ಆಗುತ್ತೆ. ಸರ್, ಅದು ಸಪ್ರೇಟ್ ವಿಂಗ್ ಏನೋ ಮಾಡ್ಬೇಕನ್ನುವಂಥದ್ದು ಮಾಡಿದ್ದೀವಿ. ಈಗ ಅದಕ್ಕಾಗಿ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿದ್ವಿ. ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ಏನಂತ ಹೇಳಿದ್ರೆ, ಒಂದು DGP ಪೋಸ್ಟನ್ನು ಕ್ರಿಯೇಟ್ ಮಾಡಿ ಅದರ ಕೆಳಗಡೆ ADGಗಳು, IG ಗಳು, SP ಗಳು ಅವ್ರನ್ನೆಲ್ಲ ನಾವು ಮಾಡಿದ್ದೀವಿ. ಅದು ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಅದನ್ನು ಮಾಡಲಾಗಿ ಈಗ ನಮಗೆ 14,000ಕ್ಕೆ ಬಂದಿದೆ. ಸೊ ಈ ರಿಜಿಸ್ಟ್ರಿ ಕಮ್ಮಿ ಆಗ್ತಾ ಇದೆ ಅಂದರೆ ನಾವು ಅದನ್ನು ಆ ಕೇಸಸ್ಗಳನ್ನ ಹಿಡಿದು ಸಾವಿರಾರು ಕೋಟಿ ರೂಪಾಯಿ ರಿಕವರಿ ಮಾಡಿದ್ದೀವಿ ಸೈಬರಲ್ಲಿ. ಇನ್ನೂ ಅದು ಮೊನ್ನೆ ಬೆಳಗಾಂನಲ್ಲೂ ಕೂಡ ಆಗಿದೆ. ಅದರಿಂದ ಈಗ ಇನ್ನೂ ಹೆಚ್ಚೆಚ್ಚು ಕೇಸಸ್ಗಳು ಬಂದಂಗೆಲ್ಲ ಅದಕ್ಕೆ ನಾವು ಆಕ್ಟಿವ್ ಆಗಿ ಕೆಲಸ. ನ್ಯೂಲ್ ಅಕೌಂಟ್ಸ್ ಅಂತ ಇರ್ತಾವೆ, ಅವನ್ನೆಲ್ಲೋ ಕೂತ್ಕೊಂಡು ಎಲ್ಲೋ ಅಕೌಂಟ್ ಓಪನ್ ಮಾಡ್ಕೊಂತಾನೆ, ನಮಗೆ ಮಾನಿಟರ್ ಮಾಡೋದು ಕಷ್ಟ ಆಗುತ್ತೆ. ಅದನ್ನೇ ಈಗ ನಾವು ಟೆಕ್ನಾಲಜಿ ಚಾಲೆಂಜಸ್ ಅಂತ ಹೇಳೋದು. ನಮಗೆ ಎಲ್ಲೋ ಈಗ ಒಂದು ಉದಾಹರಣೆ, ಒಂದು ಮೆಸೇಜ್ ಬರುತ್ತೆ ನಮಗೆ, ಇಂಥ ಬೆಳಗಾಂ DC ಆಫೀಸಲ್ಲೋ ಎಲ್ಲೋ ಬಾಂಬ್ ಇಟ್ಬಿಟ್ಟಿದ್ದೀವಿ ಅಂತ ಅವನ ಮೇಲ್ ಆಗ್ತದೆ. ಅವನು IP ಅಡ್ರೆಸ್ ಎಲ್ಲಿರುತ್ತೆ ಅಂತಂದರೆ, ಅವನೆಲ್ಲೋ ಯಾವ ಕೊರಿಯನೋ ಯಾವ್ದು ರಷ್ಯಾನೋ ಯಾವುದೋ ಒಂದು ಅಲ್ಲಿ ಅಕೌಂಟ್ ಮಾಡಿರ್ತಾನೆ. ವಿ ಕಾಂಟ್ ಕ್ಯಾಚ್ ಹಿಮ್. ಸರ್, ಈಗ ಬೆಳಗಾವಿಯಲ್ಲಿ 2 ಟ್ರಾಫಿಕ್ ಪೊಲೀಸ್ ಠಾಣೆ ಇದೆ ಸರ್, ಹೆಚ್ಚಿಸೋದು ಏನಾರು ಮಾಡ್ತೀರಿ? ಕೋಆರ್ಡಿನೇಷನ್ ಮೀಟಿಂಗ್ ಅಲ್ಲಿ ರೈಸ್ ಮಾಡಿದ್ವಿ ಸರ್. ಇದು RBI ಕೋಆರ್ಡಿನೇಷನ್ ಮೀಟಿಂಗ್ ಅಂತ ಕರೀತಾರೆ. ಅದರಲ್ಲಿ ಈ ಇಶ್ಯೂ ಚರ್ಚೆ ಆಗಿದೆ. ಅವರು ಇನ್ಸ್ಟ್ರಕ್ಷನ್ಸನ್ನು ಎಲ್ಲ ಬ್ಯಾಂಕ್ಗಳಿಗೂ ಕೂಡ ಕೊಟ್ಟಿದ್ದಾರೆ ಈಗಾಗಲೇ. ಅದನ್ನು ನಾವು ಉಪಯೋಗ ಮಾಡಿಕೊಂಡು RBI ಗೈಡ್ಲೈನ್ಸಿನ ಮೇಲೆ ಕೆಲಸ ಮಾಡಬೇಕಾಗುತ್ತೆ, ಮಾಡ್ಕೊಳ್ತೀವಿ. ಸೈಬರ್ ಅಪರಾಧ ಕಂಟ್ರೋಲ್ ಮಾಡಲಿಕ್ಕೆ ಟೆಕ್ನಿಕಲ್ ಹ್ಯಾಂಡ್ಸ್ಗಳು ಬೇಕು. ಅದಕ್ಕೇನಾದ್ರೂ ಹೊಸ ರಿಕ್ರೂಟ್ಮೆಂಟ್ ಮಾಡಿ. ನಾನು ಹೇಳಿದೆ, ಕೇಳಿಸ್ಕೊಳ್ಳಿಲ್ಲ ನೀವು. ಪ್ರತಿಯೊಬ್ಬ ಕಾನ್ಸ್ಟೇಬಲ್ಗೂ ಕೂಡ ನಾವು ಸೈಬರ್ ಹ್ಯಾಂಡಲ್ ಮಾಡೋದಕ್ಕೆ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತೇವೆ. ಸ್ಟಾರ್ಟ್ ಆಗಿದೆ ಈಗಾಗಲೇ. ಸುಮಾರು 10-15 ಸಾವಿರ ಜನ ಈಗಲೇ ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ ಈಗಾಗಲೇ. ಪ್ರತಿ SP ಕೂಡ ಅವರಲ್ಲಿ ಸೈಬರ್ ಲ್ಯಾಬನ್ನು ಮಾಡಿ ಒಂದು ಬ್ಯಾಚಿಗೆ 20 ಜನನೋ ಏನೋ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿದ್ವಿ. ಮಾಡ್ಕೊಳ್ಬೇಕಂತ ಲಕ್ಷಾಂತರ ಜನ ಹೋರಾಟಗಾರ
ನೇಮಕಾತಿ ಆಗ್ಬೇಕಂತ ಹೇಳಿ ಸಾಕಷ್ಟು ಜನ ಏನು ಹೋರಾಟವನ್ನು ಮಾಡ್ತಿದ್ದಾರೆ. ನೇಮಕಾತಿಯನ್ನ ಮಾಡೇ ತೀರ್ತೀವಿ. 56,000 ಜನ ಹುದ್ದೆಗಳನ್ನು ನಾವೇನೀಗ ಪ್ರಕಟಣೆ ಮಾಡಿದ್ದೇವೆ, ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದನ್ನ ಆದಷ್ಟು ಶೀಘ್ರವಾಗಿ ನಾವು ಆ ಒಂದು ನೋಟಿಫಿಕೇಶನ್ ಮಾಡಿ ಅವರಿಗೆ ರಿಕ್ರೂಟ್ಮೆಂಟ್ ಅನ್ನ ಮಾಡೇ ತೀರ್ತೀವಿ. ಅದು ಏನು ಸ್ವಲ್ಪ ತಡ ಆಗಿರ್ಬೋದು ಬಿಕಾಸ್ ಆಫ್ ಒಳ ಮೀಸಲಾತಿ. ಅದನ್ನು ಕೂಡ ಆದಷ್ಟು ಶೀಘ್ರವಾಗಿ ಇತ್ಯರ್ಥ ಮಾಡ್ತೀವಿ. ಅಂಡ್ ಮಾಡಿದ ತಕ್ಷಣ ಈ ನೋಟಿಫಿಕೇಶನ್ ಮಾಡಬೇಕು. ಪ್ರಕರಣ ಆಗಿತ್ತು, ಆ ಪ್ರಕರಣವನ್ನು ಪೊಲೀಸರು ತಿಳಿಸಿದ್ದಾರೆ. ಈ ಪ್ರಕರಣದಲ್ಲಿ ಆರೋಪಿ ಅರೆಸ್ಟ್ ಮಾಡಿ ಮಹಾರಾಷ್ಟ್ರ ಹಸ್ತಾಂತರ ಮಾಡ್ತಾ ಇದ್ದಾರೆ. ಮಾಡಲಾಗಿದ್ದ ಘಟನೆ ನೀವು ಪತ್ತೆ ಮಾಡಿದ್ದೀರಾ? ಹಸ್ತಾಂತರ ಮಾಡಿದ್ರೆ ಆರೋಪಿ ಶಿಕ್ಷೆ ಆಗುತ್ತೆ ಅಂತ ಏನಾದ್ರು ಭರವಸೆಯಲ್ಲಿರುತ್ತೆ? ಇಲ್ಲ, ನಮಗೆ ನೋಡಿ ಆ ರಾಜ್ಯದಲ್ಲಿ ಘಟನೆ ಆದ್ರೆ ನಮ್ಮವ್ರು ಹೋಗಿ ನಮ್ಮ ಕಡೆಯಿಂದ ಏನಾದರೂ ಅದು ಇನ್ವಾಲ್ವ್ಮೆಂಟ್ ಇದ್ರೆ ಇಟ್ ಈಸ್ ಗೊತ್ತಾಯ್ತು. ಅದನ್ನೇ ನಾನು ಹೇಳೋದು, ಎಕ್ಸ್ಚೇಂಜ್ ಆಫ್ ಏನೋ ಅಪರಾಧಿಗಳು ಅಥವಾ ಆ ಕಾನೂನು ಪ್ರಕಾರ ಅವರಾದ್ರೂ ಕ್ರಮ ತಗೋಬೇಕು, ನಾವಾದ್ರೂ ತಗೋಬೇಕು. ಅದನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮಾಡ್ತಾರೆ. ಸ್ವಾತಂತ್ರ್ಯ ಬಂದಾಗ ಇಲ್ಲಿವರೆಗೂ ದಲಿತ ಮುಖ್ಯಮಂತ್ರಿ ಆಗಲಿಲ್ಲ. ತಾವು ಅನೇಕ ಸರಿ ಹಿರಿಯ ನಾಯಕರಿದ್ರಿ. ಈ ನಿಮ್ಮ ಪಕ್ಷದಲ್ಲಿ ಏನಾದ್ರು ನಿಮಗೆ ಆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾರ? ಎಲ್ಲ ಹ್ಯಾಂಡ್ ಪೋಸ್ಟ್ ಎಲ್ಲ ಹೈಕಮಾಂಡ್ಗೆ ಬಿಟ್ಬಿಟ್ಟಿದೀವಿ. ನಾನು ಬೆಳಗಾವಿಗೆ 2 ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಸರ್, ದೊಡ್ಡದು ಬೆಳಗಾವಿ ನಗರ ಬೆಳೀತಾ ಇದೆ. ನಾನೇ ಏನಾದ್ರು ಹೆಚ್ಚಿಸ್ಬೇಕಂತ ಏನಾದ್ರು ಪ್ಲಾನ್? ಅಲ್ಲ, ನಮಗೆ ಇಲ್ಲಿ ಕಮಿಷನರೇಟ್ ಇಂದ ಪ್ರಸ್ತಾವನೆ ಬಂದ್ರೆ ಹೆಚ್ಚಿಸ್ತೀವಿ. ಎರಡಿಲ್ಲ ಅಂದ್ರೆ 3 ಬಂದ್ರು 3 ಮಾಡಿ ಏನು ತೊಂದ್ರೆ ಇಲ್ಲ. 2014 ಆಗಿತ್ತು ಸರ್. ಯಾಕೆ ಕಮಿಟ್ಮೆಂಟ್ ಯಾರು ಅದ ಇನ್ನೊಂದಷ್ಟು ಅವರು ಡಿಫೈನ್ ಮಾಡಲಿಲ್ಲ ಇನ್ನು ಅಂತ ಅಷ್ಟೇ. ಅಂದ್ರೆ ನಮ್ಮಲ್ಲಿ ಏನಾಗುತ್ತೆ, ಏನು ಪವರ್ಸ್ ಏನು ಅದಕ್ಕೆ, ಆಮೇಲೆ ಅದನ್ನ ಏನು ಹಣ ಹ್ಯಾಂಡಲ್ ಮಾಡೋದೇನಿಲ್ಲ. ಆದರೆ ಅವರಿಗೆ ಪಾಲಿಸಿ ಸ್ಟ್ರಕ್ಚರ್ನಲ್ಲಿ ಅವರಿಗೆ ಇನ್ವಾಲ್ವ್ಮೆಂಟ್ ಇರುತ್ತೆ. ಹಂಗಾಗಿ ಈಗ ನನಗೆ ಒಂದು ಕಾಲಕ್ಕೆ ನನಗೆ ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಚೇರ್ಮನ್ ಪ್ರಪೋಸ್ ಮಾಡಿದ್ರು 36,000 ಕೋಟಿ ಅದರಲ್ಲಿ. ಆಗ ಅದು ಏನು ನಾನು ತಗೊಳ್ಳಿಲ್ಲ ಅದನ್ನ. ಆದರೆ ಸ್ಟ್ರಕ್ಚರ್ ಏನಿರುತ್ತೆ ಅದನ್ನು ಅವರೇ ಮುಖ್ಯವಾಗಿ ಹಣ ಕೊಡೋದಿಲ್ಲ. ಈಸ್ ನಾಟ್ ಗಿವಿಂಗ್ ಯು ಮನಿ. ಪಾಲಿಸಿ ಸ್ಟ್ರಕ್ಚರ್ನಲ್ಲಿ ಆ ಥರ ಒಂದು ಪೊಸಿಷನ್ ಕ್ರಿಯೇಟ್ ಮಾಡಿರುತ್ತೆ. ಬ್ಲಾಕ್ ಮೇಲ್ ಮಾಡೋರಿಗೆ ಅಷ್ಟೇ ಅಧಿಕಾರಗಳು ಕೊಡ್ತಾರೆ. ಯಾರು ಪಕ್ಷಕ್ಕಾಗಿ ದುಡಿದಿದ್ದಾರೆ ಆ ಥರ ಏನಿಲ್ಲ ರೀ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ನೀವು ಒಂದೊಂದು ಕೇಳ್ರಿ, ನೀವು 2 3 ಬೇರೆ ಟ್ರಾಫಿಕ್ ಹೆಚ್ಚಿಸೋದ್ರ ಬಗ್ಗೆ ಏನ್ ಮಾಹಿತಿ ಪಡ್ಕೊಂಡು ಏನಾದ್ರು ಠಾಣೆ ಹೆಚ್ಚಿಸಿ ಮಾಡ್ತಾರೆ ಪ್ರಪೋಸಲ್ ಬಂದಾಗ ಈಗಾಗಲೇ ಹೋಗಿದೆ ಅಂತ ಹೇಳಿದಾರೆ ಸರ್. ತೊಂದರೆ ಮಾಡ್ತೀವಿ ಸರ್. ಈಗ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ನಮಗೂ ಮಂತ್ರಿ ಸಿಗಬೇಕು ಅನ್ನೋದ್ರಲ್ಲಿ ಸಾಕಷ್ಟು ಶಾಸಕರು ಒತ್ತಾಯ ಮಾಡ್ತಿದ್ದಾರೆ. ಈಗ 6 ಬಾರಿ ಗೆದ್ದವರು ಸುಮ್ ಕೂತಿದ್ದಾರೆ ಸರ್. ನೋಡಿ, 224 ಜನರು ಕೂಡ ಮಂತ್ರಿಗಳಾಗೋದಕ್ಕೆ ಅರ್ಹರಿದ್ದಾರೆ, ಅದರಲ್ಲಿ ಡೌಟ್ ಇಲ್ಲ. ಈಗ ನಮ್ಮಲ್ಲಿ 136 ಜನ ಗೆದ್ದಿರೋದು, 136 ಜನಕ್ಕೂ ಮಂತ್ರಿ ಆಗುವ ಅರ್ಹತೆ ಇದೆ. ಆದರೆ ಅಲ್ಲಿ ನಮಗಿರೋದೇ 15% ಅಲ್ವಾ. ಆದ್ರಿಂದ ಅವರು ಒಂದಷ್ಟು ಜನರನ್ನ ಈಗ ಮಾಡಿ ರಿಷಫಲ್ನಲ್ಲಿ ಬದಲಾಯಿಸಿ ಇನ್ನೊಂದು ಮಾಡೋಂಥ ಅವಕಾಶ ಎಲ್ಲ ಸರ್ಕಾರದಲ್ಲೂ ಆಗುತ್ತೆ. ಅದೇ ರೀತಿ ಈಗ ಅವ್ರು ಕೇಳೋದು ತಪ್ಪಿಲ್ಲ. ಅವ್ರು ಏನ್ ಕೇಳ್ತಾ ಇದ್ದಾರೆ, 2 ಸಾರಿ ಗೆದ್ದವರು 3 ಸಾರಿ ಗೆದ್ದವರು, ಅದು ತಪ್ಪಿಲ್ಲ. ಅವ್ರಿಗೆ ಅರ್ಹತೆ ಇದೆ, ಅವ್ರು ಕೇಳ್ತಾರೆ. ಆದ್ರೆ ಇದನ್ನೆಲ್ಲ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ಅವರು ತೀರ್ಮಾನ. ಅದೆಲ್ಲ ಹೈಕಮಾಂಡ್ ಅವರು ಯೋಚನೆ ಮಾಡೇ ಮಾಡ್ತಾರೆ, ನಾವು ಮಾಡಲ್ಲ. ಅಲ್ಲ, ಪಕ್ಷದ್ದೇನು ಸ್ಟ್ಯಾಂಡ್ ಬರೋ ಪ್ರಶ್ನೆನೇ ಇಲ್ಲ. ಕಾನೂನು ಈ ದೇಶದಲ್ಲಿ ಎಲ್ಲರಿಗೂ ಒಂದೇ, ಅವ್ರು ಯಾರೇ ಆಗಿರಲಿ. ಕಾನೂನಿನ ಪ್ರಕಾರ ಏನಾಗಿದೆ ಅದು ಆಗಿದೆ. ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡೋಕ್ಕಾಗಲ್ಲ. ಸರಿ ತಪ್ಪು ಅಂತ ಹೇಳಕ್ ನನಗೆ ಅರ್ಹತೆ ಇಲ್ಲ. ಕಾನೂನು
ಮತ್ತು ನ್ಯಾಯಾಲಯ ಏನ್ ತೀರ್ಪು ಕೊಟ್ಟಿದೆ ಅದನ್ನ ನಾವೆಲ್ಲ ಒಪ್ಕೋಬೇಕಾಗುತ್ತೆ. ಅದನ್ನ ಒಪ್ಕೊಂಡಿದ್ದಾರೆ. ಸರ್, ಈಗ ದಾವಣಗೆರೆ ಉಪಚುನಾವಣೆ ಮುಂದಿಟ್ಕೊಂಡು ಸರ್ ಅಲ್ಪಸಂಖ್ಯಾತ ನಾಯಕರನ್ನ ಟಾರ್ಗೆಟ್ ಮಾಡ್ಲಾಗ್ತಿದೆ ಅನ್ನುವಂಥದ್ದು ಕೂಡ ಶಿಕ್ಷೆ ಆಗಿರ್ತಕ್ಕಂಥದ್ದು ನಿಮ್ದೇ ಇಲಾಖೆಯ ಅಧಿಕಾರಿಗಳು ಸೂಚನೆ ಕೊಡ್ತೀರಾ ಅಂತ ಯಾವುದೇ ಕ್ರಿಮಿನಲ್ ಪ್ರಕರಣ ಇದ್ದಾಗ ಪೊಲೀಸರಿಗೆ ಒತ್ತಡ ಬಂದ್ರೆ ಅದನ್ನ ಒತ್ತಡ ಮೀರಿ ಕೆಲಸ ಮಾಡಿದ್ರೆ ಆ ರೀತಿ ಹೇಳಿದ್ರ ಅಂತ ನಾನು ಹೇಳಿದ ಅರ್ಥ ಆಗ್ಲಿಲ್ಲ. ಸರ್, ಈ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಶಿಕ್ಷೆ ಆಗಿದೆ. ಅಂತ ಪ್ರಕರಣಗಳು ಆಯಾ ವಿಧಾನಸಭೆ ಕೂಡ ರಾಜಕೀಯ ಒತ್ತಡಗಳಿಗೆ ಬಂದಿರ್ತವೆ. ಆ ಸಮಯದಲ್ಲಿ ಅಧಿಕಾರಿಗಳು ಬೆಂಕಿ ನಿಲ್ಲುವಂತ ಕೆಲಸ ಆಗತ್ತಾ ಅಂತ ನಿಮಗೆ ನೋಡಿ, ಪೊಲೀಸಿಗೆ ಒಂದು ಅವರಿಗೆ ಆದಂತ ಟ್ರೈನಿಂಗ್ ಕೊಟ್ಟಿರ್ತಾರೆ, ಆಯ್ತಾ? ಆ ಟ್ರೈನಿಂಗ್ ಅಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅವ್ರು ಅಷ್ಟೇ ಮಾಡಬೇಕು. ಅದನ್ನ ಮೀರಿ ಮಾಡಿದ್ರೆ ಒಂದು ವೇಳೆ ಅದು ಅಂಥ ಸಂದರ್ಭ ಈಗ ಬಂದಿರುವಂಥ ಸಂದರ್ಭದಲ್ಲಿ ಅವರು ಶಿಕ್ಷೆ ಆಗೇ ಆಗುತ್ತೆ. ಅದು ಅವರು ಅನುಭವಿಸ್ಕೋಬೋದು. ಸರ್, ಈಗ ಎಲ್ಲರಿಗೂ ಮಂತ್ರಿ ಆಗೋ ಆಸೆ ಇದೆ, ಆದ್ರೆ ಮಂತ್ರಿ ಆಗಿರುವಂತ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಆಗುವ ಆಸೆ ಇಲ್ವಾ? ನಿಮಗೆ ಯಾರು ಹೇಳಿರಂಗಂತ ನೋಡ್ರಿ, ನಮ್ಮ ಪಕ್ಷದಲ್ಲಿ ಏನೇ ತೀರ್ಮಾನ ಆಗ್ಬೇಕಾದ್ರೆ ಅದು ಹೈಕಮಾಂಡ್ನವರು ತೀರ್ಮಾನ ಮಾಡೋದು. ರೀಶಫಲ್ ಮಾಡ್ಬೇಕಾದ್ರೂ ಅವರೇ ತೀರ್ಮಾನ ಮಾಡ್ತಾರೆ, ಬದಲಾವಣೆ ಮಾಡ್ಬೇಕಂದ್ರೂ ಅವರೇ ತೀರ್ಮಾನ ಮಾಡ್ತಾರೆ. ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಅರ್ಹತೆ ಇಲ್ಲ, ಅದನ್ನು ಅವರೇ ತೀರ್ಮಾನ ಮಾಡ್ತಾರೆ. ಅಪ್ಲಿಕೇಶನ್ ನಾವು ಏನೇನ್ ಬೇಕೋ ಆಸೆ ಇಟ್ಕೊಂಡ್ಬಿಡ್ಬೋದು. ನೀವು ಅಲ್ಲ, ಆದ್ರೆ ತೀರ್ಮಾನ ಮಾಡೋರು ಯಾರು ಅರ್ಜಿ ಕರೆದ್ರೆ ಹಾಕ್ಬೋದಪ್ಪ, ಅರ್ಜಿ ಕರೆಯಲ್ವಲ್ಲ. ಬೇರೆ ಪ್ರಶ್ನೆ ಕೇಳ್ರಿ, ಸುಮ್ನೆ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ ಸಿಎಂ ಅವರು ಎಲ್ಲಿಂದ ಬರ್ತಾ ಇದೆ ಡ್ರಗ್ಸ್ ಇಷ್ಟು ಪ್ರಮಾಣ ಅಲ್ಲ, ಅದನ್ನು ಮಾನಿಟರ್ ಮಾಡ್ತಾ ಇದೀವಿ ನಾವು. ಎಲ್ಲಿಂದ ಬರುತ್ತೆ ಡ್ರಗ್ಸು? ಹೊರ ರಾಜ್ಯದಿಂದ ಬರುತ್ತೆ, ಹೊರ ದೇಶದಿಂದ ಬರುತ್ತೆ. ಇತ್ತೀಚೆಗೆ ಬೇರೆ ಬೇರೆ ವಿಧಿವಿಧಾನ ಕಂಡ್ಕೊಂಡಿದ್ದಾರೆ ಅವರು. ಅದನ್ನ ನಾವು ಹತ್ತಿಕ್ಕೋಗಿ ಕೆಲಸ ಮಾಡ್ಬೇಕಲ್ಲ. ಈಗ ಪಾರ್ಸೆಲ್ಗಳು ಬರುತ್ತೆ, ಹೌದು, ಪಾರ್ಸೆಲ್ಗಳು ಬರುತ್ತೆ. ಯಾವ್ದೋ ಯುರೋಪ್ನಿಂದ ಯಾವ್ದೋ ದೇಶದಿಂದ ಇಷ್ಟಪ್ಪ ಪಾರ್ಸೆಲ್ ಬರುತ್ತೆ, ಕಸ್ಟಮ್ಸ್ ಮೀರಿ ಬಂದ್ಬಿಡುತ್ತೆ. ಅವಾಗ ಏನ್ ಮಾಡೋದು? ಸರ್, ರಾಜಣ್ಣವರು ಒಂದು ಆರೋಪ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ನಮ್ಮ ಸಿಬ್ಬಂದಿಗಳಿಗೆ ಏನಾದ್ರು ರಕ್ಷಣೆ ಕೊಡುವಂತ ಕೆಲಸ ಏನಾದ್ರು ಮಾಡ್ತಾ ಇದ್ರೆ? ಇಲ್ಲ, ಫೋನ್ ಮಾಡ್ತೀನಿ ದೇವರಿಗೆ. ಸರ್, ಟ್ರಾಫಿಕ್ ನಲ್ಲಿ ಕುಂಡ್ರಲಿಕ್ಕೂ ಕೂಡ ಅವ್ರಿಗೆ ಜಾಗ ಇಲ್ಲ. ಬಿಡ್ರಿ, ನಾವೇ ಕೂರಲ್ವಾ? ನೋಡಿ, ವೆದರ್ ಅದಪ್ಪ, ಇದು ಪ್ರಕೃತಿ ನಾನೇನು ಉತ್ತರ ಕೊಡ್ಲಿ? ಬಿಸಿಲು ಜಾಸ್ತಿ ಆದ್ರೆ ನಾನೇನ್ರಿ ಉತ್ತರ ಕೊಡ್ಲಿ? ರಾಜಣ್ಣವರು ಒಂದು ಆರೋಪ ಮಾಡಿದ್ದಾರೆ ಸರ್. ಅಪರಾಧಿ ನಮ್ಮ ಕ್ಯಾಮ್ರಾಮನ್ ಮೇಲೆ ಹಲ್ಲೆ ಮಾಡಿ ಅನೇಕ ಘಟನೆ ನಡೀತಾವ. ನಿಮ್ಮ ಪೊಲೀಸರಲ್ಲಿ ಗನ್ ಇರ್ತಾವ, ಆತ್ಮರಕ್ಷಣೆ ಮಾಡ್ಕೋತಾರ. ನಾವೇನ್ ಮಾಡ್ಬೇಕು? ಏನು ಕಾನೂನು ಏನಾರ ತರ್ತೀರಾ ಅಂತ ಹೇಳಿ. ಅಲ್ಲ, ನಿಮ್ಗೇನಾರ ಗನ್ ಬೇಕು ಅಂದ್ರೆ ನೀವು ಅರ್ಜಿ ಹಾಕಿ ರಕ್ಷಣೆ ಕೊಡಿ ಅಂತ ಅಲ್ಲ, ಕೊಡ್ತಾರೆ. ನಿಮ್ಗೆ ಕಾನೂನು ಪ್ರಕಾರ ಏನ್ ರಕ್ಷಣೆ ಕೊಡ್ಬೇಕೋ ಖಂಡಿತವಾಗಿ ಎವ್ರಿ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಇಸ್ ಎಂಟೈಟಲ್ಡ್. ನಿಮ್ಗೆ ಗನ್ ಬೇಕಾ? ಅರ್ಜಿ ಹಾಕಿ ಕಾನೂನು ಪ್ರಕಾರ. ಕಾನೂನ ತಗೊಂಬನ್ನಿ ಅಂತ ಹೇಳಿ. ಅದೇ ಏನ್ ರಾಜಣ್ಣ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು. ರಾಜಣ್ಣರು ಹೇಳ್ತಾರೆ.